ನನ್ನ ಫ್ರೆಂಡ್ ದಾರಿಯಲ್ಲಿ ಫೋನ್ ಬೀಳಿಸ್ಬಿಡೋದ. ಸಾಯಂಕಾಲ ಬಂದು ನೋಡಿದ್ರೆ ಜನಸಾಗರ ಗೈಸ್, ಫುಲ್ ನೋಡ್ರೆ ಚೆನ್ನಾಗೈತೆ. ಗುಡ್ ಮಾರ್ನಿಂಗ್ ಹೇಳುತ್ತೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇವತ್ತು ಬೆಳಗ್ಗೆದ್ದು ಪ್ರಾಕ್ಟೀಸ್ ಅಂತ ಹೊರಟೆ. ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ಹಾಗೆ ಗ್ರೌಂಡ್ ಬಂದು ನಮ್ಮ ಫ್ರೆಂಡಿಂದ ಕೇಳಿದೆ, ಎಲ್ಲೋ ನಿಮ್ಮ ಮನೇಲಿ ಏನು ಕುಣಿಸ್ತಾರೆ ಅಂತ. ಅದಕ್ಕೆ ಅವನು ಏನು ಕುಣಿಸ್ತಾರೆ ಮನೇಲಿ, ಪ್ರಾಕ್ಟೀಸ್ ಎಲ್ಲ ಮುಗಿಸಂಗೆ ನಮ್ಮ ಅಣ್ಣ ಫೋನ್ ಮಾಡಿದ್ರು, ಬಾ ಇವತ್ತು ಬೇಗ ಗಣೇಶ ತರಕ್ಕೆ ಹೋಗ್ಬೇಕು ಅಂತ. ಅದಕ್ಕೆ ಬೇಗ ರೆಡಿ ಆಗಿಬಿಟ್ಟು ಹಂಗೆ ಗಣೇಶ ತರಕ ಅಂತ ಹೊರಟ್ವಿ. ಅದಾದಮೇಲೆ ಗೈಸ್ ಅಂಗಡಿಗೆ ಬಂದು ನಮ್ಮ ಪುಟ್ಟ ಗಣೇಶನ ತೊಗೊಂಡು ಮನೆಗೆ ಅಂತ ಹೊರಟ್ವಿ. ಹಂಗೆ ಹೋಗೋದಾರಿ ಅಲ್ಲೆಲ್ಲ ಹೂವು ತೊಗೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಎಲ್ಲ ಆದಮೇಲೆ ಗೈಸ್ ನಮ್ಮ ಫ್ರೆಂಡ್ ಕರ್ದ, ಬಾ ಇಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಹೋಗಿ ಬರೋಣ ಅಂತ. ಅದಕ್ಕೆ ಅವ್ನಿಗೆ ತಗೊಂಡು ಆಂಜನೇಯ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಅಲ್ಲಿ ಬಂದು ನೋಡಿದ್ರೆ ಗೈಸ್ ಜನ ಸಾಗರ ಇತ್ತು. ಪೂಜೆ ಎಲ್ಲ ಆದಮೇಲೆ ಸಂಜೆ ನಾನು ನಮ್ಮ ಅಣ್ಣ ಗಣೇಶ ವಿಸರ್ಜನೆ ಮಾಡೋಕ್ಕಂತ ಹೊರಟ್ವಿ. ಅಲ್ಲೋಗಿ ನೋಡಿದ್ರೆ ಇವರು ಫುಲ್ ರಶ್ ಅಂದರೆ ರಶ್ಶು, ಜನ ಸಾಗರ. ವಿಸರ್ಜನೆ ಎಲ್ಲ ಆದಮೇಲೆ ನಾನು ನಮ್ಮ ಅಣ್ಣ ಮನೆಗಂತ ಹೊರಟ್ವಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನಿಮ್ಮದು ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ. ಮುಂದೆ ಸಿಗೋಣ ನೆಕ್ಸ್ಟ್ ವ್ಲಾಗ್ಗೆ. ಬಾಯ್ ಫ್ರೆಂಡ್ಸ್.